ನನಗೆ ಸಹಾಯ ಮಾಡಿದರು. ಕರ್ತದೆ ಅಟ್ಟಿಕ್ಕಿದಲ್ಲ ಹೋರಾಡಿದನು. ಸ್ವಲ್ಪದಲ್ಲಿ ಮನಸ್ಸು ಕೊಟ್ಟು ಬಿಡುಗಡೆ ಗೊಂಡನು. ಸ್ವಾತಂತ್ರ್ಯ ಸಂಘಟಿಸಿದನು. ಈಗಿ ಬರೋದಲ್ಲ. ಈಗ 2 ವರ್ಷ ಕೂತಾಳೆ. ಛಂದಸ್ಸಿನ ಹೆಸರು ವಾಮಿ ಷಟ್ಪದಿ ಇದ್ರಿ. ಕಳೆದ ವರ್ಷ ಯಾದಗಿರಿ ಜಿಲ್ಲೆಯಲ್ಲಿ SLC 2025ರ ಫಲಿತಾಂಶ ನಮಗೆ ಸ್ವಲ್ಪ ಆಶಾದಾಯಕವಾದಂಥ ಭರವಸೆಯನ್ನು ಕೊಡ್ತು. ನಾವು ಪ್ರತಿ ಸಲ ನಾವು 35ನೇ ಸ್ಥಾನದಲ್ಲಿ ಇರ್ತಿದ್ವಿ. ಕಳೆದ ವರ್ಷದ ಎಲ್ಲ ಶಿಕ್ಷಕರ ಮತ್ತು ಜಿಲ್ಲಾಡಳಿತದ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ಸಚಿವರು, ಸನ್ಮಾನ್ಯ ಶಾಸಕರ ಎಲ್ಲರ ಒಂದು ಪ್ರಯತ್ನದ ಮೇರೆಗೆ ಮತ್ತು ನಮ್ಮ ಶಿಕ್ಷಕರು ಸಾಂಘಿಕವಾಗಿ ಪ್ರಯತ್ನದ ಫಲವಾಗಿ ನಾವು 33ನೇ ಸ್ಥಾನವನ್ನ ಪಡೆದುಕೊಳ್ಳಿಕ್ಕೆ ಅಂದ್ರೆ 2 ಸ್ಥಾನಗಳನ್ನ ಮೇಲೇರ್ಲಿಕ್ಕೆ ಸಾಧ್ಯವಾಯಿತು. ಈ ವರ್ಷ ನಾವು ಇನ್ನೂ ಹೆಚ್ಚು ಕೆಲಸ ಮಾಡಬೇಕಾಗಿದೆ. ಆ ಒಂದು ಸ್ಫೂರ್ತಿಯ ಹಿನ್ನೆಲೆಯಲ್ಲಿ ನಮ್ಮ ಶಿಕ್ಷಕರಿಗೆ ಇನ್ನೂ ಎಸ್ಪೆಷಲಿ ನನ್ನ ಯಾದಗಿರಿ ಜಿಲ್ಲೆಯಲ್ಲಿ ಸುರಪುರ ತಾಲೂಕಿನಲ್ಲಿ ಫಲಿತಾಂಶ ಕಳೆದ ವರ್ಷ ಇವೆರಡರ ಮಟ್ಟಿಗೆ ಇರಲಿಲ್ಲ. ಹಾಗಾಗಿ ಅಲ್ಲಿನೂ ಸ್ವಲ್ಪ ಎಲ್ಲೆಲ್ಲಿ ನಮ್ಮ ಫಲಿತಾಂಶ, ವಾರ್ಷಿಕ ಫಲಿತಾಂಶ ಮತ್ತು ಈ ವರ್ಷದ ನಾವು ಏನ್ ಮಾಡಿದೀವಿ ಅಂದ್ರೆ ಪ್ರಿಪರೇಟರಿ ಎಕ್ಸಾಮು ಮತ್ತು ಮಿಡ್ ಟರ್ಮ್ ಎಕ್ಸಾಮ್ ಅನ್ನ ಆಧಾರಿತವಾಗಿ ನಾವು ಒಂದು ಫಲಿತಾಂಶವನ್ನ ವಿಶ್ಲೇಷಣೆ ಮಾಡಿ ಯಾವ್ಯಾವ ಶಾಲೆಗಳಲ್ಲಿ ಯಾವ್ಯಾವ ವಿಷಯಕ್ಕೆ ಸ್ವಲ್ಪ ಹಿನ್ನಡೆ ಇದೆ, ಕಡಿಮೆ ಫಲಿತಾಂಶದ ಪ್ರಗತಿ ಇದೆ ಅನ್ನುವಂಥದ್ದನ್ನ ನಾವು ಮನಗಂಡು ಆ ಶಿಕ್ಷಕರ ಆ ಊರಿನ SDMC ದವರ ಮತ್ತು ಮುಖ್ಯ ಗುರುಗಳ
ಒಂದು ಮನವೊಲಿಕೆಯ ಪರಿಣಾಮವಾಗಿ ಇವತ್ತು ಯಾದಗಿರಿ ಜಿಲ್ಲೆ ಅಂದ್ರೆ ಸುರ್ಪುರ ತಾಲೂಕಿನ ಕಕ್ಕೇರ ಗ್ರಾಮದಲ್ಲಿ ಆ ಬಾಗಿಲು ಮುಚ್ಚದ ಶಾಲೆ ಅನ್ನುವಂತ ಒಂದು ಪರಿಕಲ್ಪನೆಯೊಂದಿಗೆ ಬಸಯ್ಯ ಸ್ವಾಮಿ ಮತ್ತು ಎಲ್ಲ ಊರಿನ ಯುವಕರು ಸೇರಿ ತುಂಬು ಹೃದಯದಿಂದ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಮಕ್ಕಳಿಗೆ ಅಂದ್ರೆ ಅಲ್ಲಿ ವಿದ್ಯಾರ್ಥಿನಿಯರಿದ್ರೆ ಅಂದ್ರೆ 6-7 ಗಂಟೆ ಒಳಗೆ ಅವ್ರನ್ನ ಮನೆಗೆ ಕಳಿಸ್ತಾರೆ. 6 ಗಂಟೆವರೆಗೆ ಕ್ಲಾಸ್ ನಡೆಸಿ 6 ಗಂಟೆಗೆ ಮನೆಗೆ ಕಳಿಸ್ತಾರೆ. ವಿದ್ಯಾರ್ಥಿಗಳು ಅದರಲ್ಲಿ ವಿಶೇಷವಾಗಿ ಆ ಕಕ್ಕೇರಿಗೆ ಸುತ್ತಮುತ್ತಲಿನ ಹಳ್ಳಿಯಿಂದ, ತಾಂಡಗಳಿಂದ, ಆ ಆ ಹಟ್ಟಿಗಳಿಂದ ಬರ್ತಕ್ಕಂಥ ಮಕ್ಕಳಿಗೆ ಅಲ್ಲಿಯೇ ಇರಿಸಿ, ಅಲ್ಲಿಯೇ ದಾನಿಗಳಿಂದ ಊಟದ ವ್ಯವಸ್ಥೆಯನ್ನ, ಸ್ನಾಕ್ಸ್ ವ್ಯವಸ್ಥೆಯನ್ನ ಮಾಡ್ಕೊಂಡು ಒಂದು ಮಕ್ಕಳಿಗೆ ರಾತ್ರಿ ಇಡೀ ಕಲಿಸುವಂತ ಶಿಕ್ಷಕರು ಅಲ್ಲಿ ವಸತಿ ಇದ್ದು ಕಲಿಸುವಂತ ವ್ಯವಸ್ಥೆ ಇದೆ. ಹೀಗಾಗಿ ಸ್ವಲ್ಪ ಅದನ್ನು ನೋಡಿದಾಗ ಒಂದು 6% ನಮ್ದು ಪ್ರಿಪರೇಟರಿ 1ಗೂ ಮತ್ತು ಪ್ರಿಪರೇಟರಿ 2ಗೂ ಆ ಒಂದು ಪ್ರಯತ್ನದ ಫಲವಾಗಿ ಒಂದು 15 ದಿವಸದ ಫಲವಾಗಿ ಒಂದು 6% ಹೆಚ್ಚಳಕ್ಕೆ ಸಾಧ್ಯತೆ ಆಯಿತು. ಇನ್ನು ನಾವು ಹೆಚ್ಚು ಫಲಿತಾಂಶವನ್ನ ನಾವು ಗಳಿಸಬೇಕಾದಂತ ಹಿನ್ನೆಲೆಯಲ್ಲಿ ಇದರ ಪ್ರೇರೇಪಣೆಯಿಂದ ಶಿಕ್ಷಕರು ಮುಂದೆ ಬಂದಿದ್ದಾರೆ. ಅವರಿಗೆ ಕಕ್ಕೇರಿಯ ಎಲ್ಲ ಮುಖ್ಯೋಪಾಧ್ಯಾಯರ ಆದಿಯಾಗಿ ಸಹ ಶಿಕ್ಷಕರಿಗೆ ಇಲಾಖೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಮತ್ತು ಅವರ ರಾತ್ರಿ ಶಾಲೆ ಬಗ್ಗೆ ನಿಮ್ಮ ಮಾತು. ನಾವ್ರಿ ಮನೆಗಿದ್ದಾರಿ ಓದಲ್ಲ ಬರೆಯಲ್ಲ ರೀ. ಇಲ್ಲಿ ಶಾಲೆ ಬಂದ್ಮೇಲೆ ನಾವು ಕ್ವಶನ್ ಪೇಪರ್ ಏನ್ ಬಿಡಿಸಿರಲ್ಲ, ಅವು ಶಾಲೆ ಕ್ಲಾಸ್ ಒಳಗೆ ಏನ್ ಹೇಳಿರಲ್ಲ ಅವೆಲ್ಲ ಹೇಳ್ತಾರ್ರಿ. ಒಳ್ಳೆ ರಿವಿಷನ್ ಮಾಡ್ತಾರ್ರಿ. ಯಾವ ಕ್ವಶನ್ ಪೇಪರ್ ಮಾಡಲ್ ಕ್ವಶನ್ ಪೇಪರ್ ಕೊಟ್ಟಾರಲ್ಲ ನಾಕ್ರಿ, ಅದ್ರೊಳಗೆ ಯಾವ ಬರಲ್ಲಪ್ಪ ನಮ್ಗೆ ಅವನ್ನ ಒಳ್ಳೆ ತಿಳಿಸಿ ಹೇಳ್ತಾರೆ. ಬರ್ಲಾರ್ದವ್ರಿಗೆ ಒಳ್ಳೆ ಎಷ್ಟು ಸಲ ಕೇಳಕ್ಕೆ ಹೇಳ್ತಾರೆ. ನೈಟ್ ಕ್ಲಾಸ್ನಾಗ ರೀ ಮತ್ತು ಅವನ್ನೇ ಒಳ್ಳೆ ಇಲ್ಲಿ ಕ್ಲಾಸ್ ಒಳಗೆ ಅರ್ಥ ಆಗಿಲ್ಲಪ್ಪ ಅಂದ್ರೆ ಅಲ್ಲಿ ಮ್ಯಾಗ ಬಂದು ಕ್ಲಾಸಲ್ಲಿ ಕೇಳಿದ್ರಿ. ಊಟದ ವ್ಯವಸ್ಥೆನೇ ಇರ್ತಾರೆ. ಸಂಜೆ 6 ಗಂಟೆ ತನಕ ಲೇಡಿಸ್ಕೊಂಡಿರ್ತಾರೆ. 6 ಗಂಟೆಯಿಂದ ನಾವು ಮನೆಗೆ ಹೋಗ್ತೀವಿ. ಮನೆಗೆ ಹೋಗಿ 7 ಗಂಟೆ ಹೋಗೋರು ಓದ್ತಾರೆ, ಹೋಲಾರ್ದ ಇಲ್ಲೇ ಇರ್ತಾರೆ. 7 ಗಂಟೆ ನಂತರ ಬಂದ್ಗೆ ಇಲ್ಲೇ ಕ್ಲಾಸ್ ಸ್ಟಾರ್ಟ್ ಆಗ್ತಾವೆ. ಫಸ್ಟ್ ಕನ್ನಡ ರೀ, ಸೆಕೆಂಡ್ ಇಂಗ್ಲೀಷ್ ರೀ, ಥರ್ಡ್ ಗಣಿತ ರೀ. ಮತ್ತು ಬೆಳಗ್ಗೆ ಎಷ್ಟು ಗಂಟೆ ತನಕ ಹೇಳ್ತಾರೆ? ರಾತ್ರಿ ಎಷ್ಟು ಗಂಟೆಲಿಂದ? ಸಂಜೆ 7ರಿಂದ 11 ತನಕ ಹೇಳ್ತಿರ್ತಾರೆ. 11 ತನಕ ರೀ. ಮುಂಜಾನೆ ಬೆಳಗ್ಗೆ 5 ಗಂಟೆಗೆ ಬಂದು ಸೈನ್ಸ್ ಸರ್ ಎಬ್ಸ್ತಾರೆ. ಸೈನ್ಸ್ ಸರ್ ಎಬ್ಸಿ ಮುಖ ಪಕ್ಕ ತೊಳೆಸಿ ಮತ್ತೆ ನೆಕ್ಸ್ಟ್ ಕ್ಲಾಸ್ ಮಾಡ್ತಾರೆ. ಕ್ಲಾಸ್ ಮಾಡಿ 6 ತನಕ ಮಾಡ್ತಾರೆ. 6ರಿಂದ 7 ತನಕ ಸೋಷಿಯಲ್ ಸೈನ್ಸ್ ಹೇಳ್ತಾರೆ. ಆಮೇಲೆ 10 ನಿಮಿಷ ಯೋಗ ಮಾಡಿಸ್ತಾರೆ. 15 ನಿಮಿಷ ಯೋಗ ಮಾಡಿಸಿ ಮನೆಗೆ ಕಳಿಸ್ತಾರೆ. ನಿನ್ನ ಹೆಸರು? ನನ್ನ ಹೆಸರು ಅರ್ಜುನ್ ತಂದೆ ಅಮ್ಮನಪ್ಪ ಗುರ್ಕಾರ್. ಎಷ್ಟನೇ ಕ್ಲಾಸ್? ನಾ 10th ರೀ. ಕಕ್ಕೇರ ಸರ್ಕಾರಿ ಪ್ರೌಢಶಾಲೆ ಕಕ್ಕೇರ. ಮಿಷನ್ 40 ಅಂತ ಮಾಡಿದಾರಲ್ಲ, ಅದ್ರ ಉದ್ದೇಶ ಏನಪ್ಪ? ಸರಿ, ನಾವು ರೀ ಹಿಂದುಳಿದ ವಿದ್ಯಾರ್ಥಿಗಳಿಗೆ ರೀ ಕನಿಷ್ಠ 40 ಅಂಕ ಆದರೂ ಪಡಿಬೇಕೆಂಬ ಆಸೆ ಇರ್ತಲ್ರಿ. ಅದನ್ನ ತಿದ್ದಿ ಹೇಳಕ್ಕೆ ರೀ ಸರ್ಕಾರದಿಂದನೇ ರೀ ಇವು ನಮಗೆ ಮಿಷನ್ 40 ಎಂಬ ಇದು ಹಮ್ಮಿಕೊಂಡ. SLC ಫಲಿತಾಂಶವನ್ನು ಹೆಚ್ಚಿಸಲು ರೀ CS ಮುದೋಳ್ ಸರ್ ಮತ್ತು ಹಾಗೂ ಋಷಭೇಂದ್ರ ಸರ್ ಮತ್ತು BEO ಕಾಡ್ಲೋರ್ ಅವ್ರ ಸರ್ ನಮಗೆ ತುಂಬ ಇದು ಪ್ರಯತ್ನವನ್ನು ಮಾಡಿಸ್ತಿದ್ದಾರೆ. ತುಂಬ ಧನ್ಯವಾದಗಳು. ಇಲ್ಲಿ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ. ಶೂನ್ಯತೆಗಳ ಮೊತ್ತ ಅಂದ್ರೆ ಏನಂತ ಬರ್ಕೋಬೇಕು? ಅಲ್ಫಾ ಪ್ಲಸ್ ಬೀಟಾ ಇಕ್ವಲ್ ಟು ಗುಣಲಬ್ಧ ಅಂದ್ರೆ ಏನಂತ ಬರ್ಕೋಬೇಕು? ಹೇಳ್ರಿ, ಯಾರು ಬಂದಂತ ಹೇಳಿ. x square minus bracket alpha plus beta is equal to alpha into beta equal to ಸೂತ್ರ x square ನೀವು ಡೈರೆಕ್ಟ್ ಹೇಳ್ಬಿಡೋಣ. ಕ್ವೆಶ್ಚನ್ ಪೇಪರ್ ಡೈರೆಕ್ಟ್ ಇದು ಟೀಚ್ ಮಾಡಂದ್ರೆ ಅಷ್ಟೇ. about the proper writing. This is very important proper writing 3 marks question. Question number 31. Question number 31, that is very important. Feminine gender and masculine gender. Clarify my dear students. First, this is the proper writing feminine gender and masculine gender. First, here is the naming. R.K. Narayan gender. R.K. Narayan, this is the masculine gender. The masculine gender, the
how to use pronouns. How to use pronouns. The pronouns, my dear students. 3 marks question. And hours. This is the profile writing. 3 marks questions. That is very important. Question number 1, 31. Question number 1, 31. Okay. ಕಿಕ್ಕೆರ ಪ್ರೌಢಶಾಲೆಯಲ್ಲಿ ಬಸಯ್ಯ ಸ್ವಾಮಿಯವರು ಬಂದ ನಂತರ ನಮ್ಮ ಶಾಲೆಯ ಶೈಕ್ಷಣಿಕ ಮಟ್ಟ ಸುಧಾರಿಸಲ್ಪಟ್ಟಿದೆ. ಮುಚ್ಚದ ಶಾಲೆ ಒಂದು ವಿನೂತನ ಕಾರ್ಯಕ್ರಮ ಅಂದರೆ ಏನಪ್ಪ ಅಂದರೆ ರಾತ್ರಿ ಏನಪ್ಪ ಅಂತಂದರೆ ಮಕ್ಕಳಿಗೆ ಒಳ್ಳೆಯ ಎಲ್ಲ ಶಿಕ್ಷಕರ ಸಹಭಾಗಿತ್ವದಲ್ಲಿ ಎಲ್ಲರ ವಿಶ್ವಾಸ ತೆಗೆದುಕೊಂಡು ಏನಪ್ಪ ಅಂದರೆ ಮಕ್ಕಳಿಗೆ ಏನಪ್ಪ ಒಳ್ಳೆಯ ಒಂದು ವಿದ್ಯಾಭ್ಯಾಸ ಕೊಡುತ್ತಿದ್ದಾರೆ. ಅವರಿಗೆ ನಮ್ಮ ಎಲ್ಲ ಕಿಕ್ಕೆರ ಪಾಲಕರ ಪರವಾಗಿ ಏನಪ್ಪ ಅವರಿಗೆ ಧನ್ಯವಾದ ಹೇಳ್ತೇನೆ. ಯಾಕಂತಾರೆ ಇವತ್ತು ಸರ್ಕಾರಿ ಶಾಲೆಯಲ್ಲಿ ಓದ್ತಿರೋಂಥ ಶಿಕ್ಷಕರಪ್ಪ ತಮ್ಮ ಅವಧಿ ಮುಗಿದ ನಂತರ ಏನಪ್ಪ ಅಂದರೆ ಮನೆ ಅಂತ ಒಂದು ನೋಡ್ತಿದ್ವಿ. ಆದರೆ ಈ ಶಾಲೆಯ ಶಿಕ್ಷಕರು ಮಾತ್ರ ಮಕ್ಕಳ ಶೈಕ್ಷಣಿಕ ಮಟ್ಟ ಸುಧಾರಣೆ ಮಾಡ್ಲಿಕ್ಕೆ ಏನಪ್ಪ ಅಂದರೆ ಸಾಕಷ್ಟು ಏನಪ್ಪ ಅಂತಂದರೆ ಶ್ರಮವಹಿಸಿತ್ತು. ಏನಾದರೂ ಮಾಡಿ ಏನಪ್ಪ ನಮ್ಮ SSLC ಏನಪ್ಪ ಅಂದ್ರೆ ಒಂದು ಒಳ್ಳೆಯ ಫಲಿತಾಂಶ ತರಬೇಕು, ಮಕ್ಕಳಿಗೆ ಏನಪ್ಪ ಮುಂದಿನ ಜೀವನದಲ್ಲಿ ಏನಪ್ಪ ಅಂತಂದ್ರೆ ಒಳ್ಳೆಯದಾದಂಥ ಒಂದು ಮಟ್ಟಕ್ಕೆ ಹೋಗಲಿ. ಯಾಕಂದ್ರೆ ಶೈಕ್ಷಣಿಕ ಮಟ್ಟದಲ್ಲಿ ಏನಪ್ಪ ಅಂದರೆ ಈ ಪ್ರಥಮ ಹಂತ ವಿದ್ಯಾರ್ಥಿಗಳು ಏನಪ್ಪ ಅಂದರೆ ತಮ್ಮ ಮುಂದೆ ಏನು ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಮಾಸ್ಟರ್ ಆಗ್ಬೇಕು, ಏನನ್ನ ಆಗ್ಬೇಕಂತಂದರೆ ಈ SSLC ಅನ್ನುವಂಥದ್ದು ಪ್ರಥಮ ಹಂತ, ಅತ್ಯಂತ ವಿದ್ಯಾರ್ಥಿಗಳ ಪ್ರಮುಖವಾದಂಥ ಘಟ್ಟ. ಈ ಒಂದು ವಿಚಾರದಲ್ಲಿ ಏನಪ್ಪ ಅಂತಾರೆ ಬಸವ ಸ್ವಾಮಿ ಎಲ್ಲ ಶಿಕ್ಷಕರ ಒಂದು ವಿಶ್ವಾಸ ತೆಗೆದುಕೊಂಡು ಏನಪ್ಪ ಅಂದರೆ ತಮ್ಮ ಖಾಸಗಿ ಶಾಲೆಗಿಂತ ನಾವೇನೋ ಕಡಿಮೆ ಇಲ್ಲ ಅಂತ ತಿಳ್ಕೊಂಡು ಏನಪ್ಪ ಒಳ್ಳೆ ರೀತಿಯಿಂದ ಮಕ್ಕಳಿಗೆ ಏನಪ್ಪ ಶಿಕ್ಷಣ ಕೊಡ್ತಿದ್ದಾರೆ. ಅದಕ್ಕೋಸ್ಕರ ನಾವೇನಪ್ಪ ಅಂದ್ರೆ ಕಿಕ್ಕೆರ ಸಮಸ್ತ ನಾಗರಿಕ ಪರವಾಗಿ ಸಂಘ ಸಂಸ್ಥೆಯ ಪರವಾಗಿ ಏನಪ್ಪ ಅವ್ರಿಗೆ ಇನ್ನೂ ಹೆಚ್ಚಿನ ಯಾವ ರೀತಿ ಸಹಕಾರ ಬೇಕು ಆ ರೀತಿ ನಾವು ಸಹಕಾರ ಕೊಡ್ತೀವಿ. ಈಗಲೇ ರಾತ್ರಿ ಊಟದೋಸ್ಕರ ನಮ್ಮ ದಾನಿಗಳು ಕೂಡ ಇದ್ದಾರೆ. ಅವರು ಕೂಡ ಏನಪ್ಪ ನಮ್ಮ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದ್ರೆ ಶಿಕ್ಷಕರಪ್ಪ ಒಂದು ಉಪಹಾರ ವ್ಯವಸ್ಥೆ ಕೂಡ ಮಾಡ್ತಿದಾರೆ. ಕಿಕ್ಕೆರೆ ಏನಪ್ಪ ಎಲ್ಲ ರೀತಿ ಏನಪ್ಪ ಪಾಲಕರು ಸಹಕಾರ ಮಾಡ್ತಾರ. ಈ ಸಹಕಾರ ಯಾವತ್ತೂ ಅವ್ರ ಜೊತೆಗೆ ಇರ್ತದ. ಇದೇ ರೀತಿ ಏನಪ್ಪ ತಾವು ಶಿಕ್ಷಣ ಮಟ್ಟದಲ್ಲಿ ಸುಧಾರಣೆ ಮಾಡಲಿಕ್ಕೆ ಏನು ಪ್ರಯತ್ನ ಮಾಡ್ತೀರಿ, ನಾವು ಎಲ್ಲ ರೀತಿ ಮತ್ತೊಮ್ಮೆ ಎಲ್ಲ ರೀತಿಯಿಂದ ನಾವು ಸಹಕಾರ ಮಾಡ್ತೀವಿ ಅಂತ ಹೇಳ್ತಾ ನಾವಿಗೆ ಒಳ್ಳೇದಾಗಲಿ, ನಮ್ಮ ಮಕ್ಕಳಿಗೆ ಏನಪ್ಪ ಅಂದ್ರೆ ಒಳ್ಳೆಯ ಫಲಿತಾಂಶ ಬರಲಿ, ಒಂದು ಉನ್ನತವಾದ ಮಟ್ಟಕ್ಕೆ ಹೋಗಿ ನಮ್ಮ ಕಿಕ್ಕೆರೆ ಏನಪ್ಪ ಅಂದರೆ ರಾಜ್ಯ ಮಟ್ಟದಲ್ಲಿ ಏನಪ್ಪ ಅಂತಂದರೆ ಒಂದು ಹೆಸರು ತರುವಂಥ ಕೀರ್ತಿ ಆ ಶಿಕ್ಷಕ ತರ್ತಾರ ಅಂತ ನಾನು ಇಷ್ಟಪಡ್ತೀನಿ. ನನ್ನ ಹೆಸರು ಚಂದ್ರಶೇಖರ್ ಆರ್ವಜ್ಜಲ್. ನಮಸ್ಕಾರ, ನಾನು ಬಸಯ್ಯ ಸ್ವಾಮಿ ಕಿಕ್ಕೆರೆ ಅಂತ ಇಲ್ಲಿ ಪ್ರಭಾರಿ ಮುಖ್ಯಗುರುಗಳಾಗಿ ಸರ್ಕಾರಿ ಪ್ರೌಢಶಾಲೆ ಕಿಕ್ಕೆರೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಾವು ಈ ಬಾಗಿಲು ಮುಚ್ಚದ ಶಾಲೆ ಎಂಬ ಒಂದು ವಿನೂತನವಾದಂಥ ಕಾರ್ಯಕ್ರಮ ಹಮ್ಮಿಕೊಳ್ಳಕ್ಕೆ ಮುಖ್ಯವಾದಂಥ ಒಂದು ಕಾರಣವೆಂತಂದರೆ ಈ ಬಾಲಕರು ಮನೆಯಲ್ಲಿ ಹೋದ ನಂತರ ಒಂದು ಮೊಬೈಲ್ ಗೇಳು ಅವರು ಹಚ್ಕೊಳ್ತಾರೆ ಮತ್ತು ಮನೆಯಲ್ಲಿ TV ಹಚ್ತಾರೆ, ಅಥವಾ ಅನಕ್ಷರಸ್ಥ ಪಾಲಕರು ಅವ್ರು ಏನು ಓದ್ತಾರೆ ಏನು ಬರೀತಾರೆ ಅಂತ ಅನ್ನೋದನ್ನು ಗಮನ ಹರಿಸೋಕ್ಕಾಗೋದಿಲ್ಲ. ಮತ್ತು ಮನೆಯಲ್ಲಿ ಕರೆಂಟಿನ ಅಸ್ತವ್ಯಸ್ತತೆ ಇದ್ದೇ ಇರ್ತದೆ. ಹಾಗಾಗಿ ಇವೆಲ್ಲಗಳಿಗೆ ಪರಿಹಾರ ಅಂತಂದರೆ ನಾವು ಒಂದೇ ತೀರ್ಮಾನ ಮಾಡಿದ್ದೀವಿ, ಇಲ್ಲಿ ನಾವು ಶಾಲೆಯಲ್ಲೇ ಇವೆಲ್ಲ ಸೌಕರ್ಯಗಳನ್ನು ಒದಗಿಸಿಕೊಟ್ರೆ ಮಕ್ಕಳು ತುಂಬ ಚೆನ್ನಾಗಿ ಓದ್ತಾರೆ ಅಂತ ಒಂದು ಉದ್ದೇಶಕ್ಕಾಗಿ ನಾವು ಬಾಲಕರಿಗಾಗಿ ನಾವು ಈ ಬಾಗಿಲು ಮುಚ್ಚದ ಶಾಲೆಯನ್ನು ಆರಂಭಿಸಿದ್ದೇವೆ. ಈ ಬಾಗಿಲು ಮುಚ್ಚದ ಶಾಲೆಗೆ ಆರಂಭಿಸಲಿಕ್ಕೆ ಪ್ರಮುಖವಾಗಿ ಮೂಲ ಪ್ರೇರಣೆ ಅಂತಂದರೆ ನನ್ನ SDMC ಅಧ್ಯಕ್ಷರಾಗಿರ್ತಕ್ಕಂಥ ಮತ್ತು ಸದಸ್ಯರು ಆದಿಯಾಗಿ ಇಟ್ಕೊಂಡು ಅಧ್ಯಕ್ಷರಾಗಿರ್ತಕ್ಕಂಥ ದೇವೇಂದ್ರಪ್ಪ ದೇಸಾಯಿ ಅವರು ನನಗೆ ಪ್ರೇರೇಪಣೆ ನೀಡಿದ್ದಾರೆ. ಅದೇ ರೀತಿಯಾಗಿ ನನಗೆ ಹೆಜ್ಜೆಗೂ ಕೂಡ ಮಾರ್ಗದರ್ಶನ ಮಾಡ್ತಕ್ಕಂಥ ಮಾನ್ಯ DDP ಸಾಹೇಬರಾಗಿರ್ತಕ್ಕಂಥ CS ಮಧುವರ್ ಸರ್ ಅವರು ಮತ್ತು ಹಾಗೂ ನಮ್ಮ ಋಷಿವೇಂದ್ರ ಗುರುಗಳವರು ಮತ್ತು BO ಸಾಹೇಬರಾಗಿರ್ತಕ್ಕಂಥ ಒಂದು ಕಾಡೂರು ಸರ್ ಅವರು ಅವರು ಅಂತಂದರೆ ಒಂದು ಎಲ್ಲ ಅಧಿಕಾರಿಗಳು ಕೂಡ ನನಗೆ ಸಲಹೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಇದಕ್ಕೆ ಅನ್ನದಾಸೋಹಿಗಳಾಗಿ ಸಾಯಂಕಾಲ ಹೊತ್ತಲ್ಲಿ 40-50 ಜನ ಮಕ್ಕಳಿಗೆ ಊಟ ಕೊಡಲಿಕ್ಕೆ ನಮ್ಮ ಸ್ಥಳೀಯರಾಗಿರ್ತಕ್ಕಂಥ ಶರಣ ತತ್ವದ ಪರಿಪಾಲಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಹಿರೇಮಠ ಅವರು ವಹಿಸ್ಕೊಂಡಿದ್ದಾರೆ. ಎಕ್ಸಾಮ್ ಮುಗಿಯೋರು ಕೂಡ ನಾನು ಒಬ್ಬರೇ ಅನ್ನದಾಸೋಹ ಮಾಡ್ತೀನಿ ಮಕ್ಕಳಿಗಾಗಿ ಅಂತ ತಿಳ್ಕೊಂಡು ಒಪ್ಕೊಂಡಿದ್ದಾರೆ. ನಿಜವಾಗ್ಲೂ ಕೂಡ ಖುಷಿಯಾಗುತ್ತೆ. ಈ ಬಾಗಿಲು ಮುಚ್ಚದ ಶಾಲೆ ಹೃದಯ ತೆರೆದ ಒಂದು ಶಾಲೆಯಾಗಿದೆ. ಹಾಗಾಗಿ ಈ ಒಂದು ಮಕ್ಕಳ ಶ್ರಮ ಮತ್ತು ಪ್ರಯತ್ನವನ್ನು ನೋಡ್ತಾ ಇದ್ರೆ ನಾವು ಖಂಡಿತವಾಗಿ ಮಕ್ಕಳ ಒಂದು ಪ್ರಯತ್ನಕ್ಕೆ ಬೆಲೆ ಸಿಗ್ತದೆ, ಸಿಗ್ತದೆ. ನಾವು ಗೆಲ್ತೀವಿ ಈ ಪ್ರಯತ್ನಕ್ಕೆ ಅಂತ ನಮಗೆ ಆಶಾಭಾವನೆ ಇದೆ. ಮಕ್ಕಳಿಗೆ ಗೆಲ್ಲಿಸೋದ್ರ ಮೂಲಕ ಆ ಗೆಲುವಿನಲ್ಲಿ ನಾವು ತೃಪ್ತಿಯನ್ನು ಕಾಣಬೇಕೆಂಬ ಹಂಬಲ ನಾವು ಇಟ್ಕೊಂಡಿದ್ದೇವೆ. ಹಾಗಾಗಿ ಆ ಶ್ರೇಯಸ್ಸು ಆ ಯಶಸ್ಸು ನಮ್ಗೆ ಸಿಗ್ತದೆ ಅಂತ ನಾನು ಭಾವಿಸ್ಕೊಳ್ತೇವೆ. ಮಕ್ಕಳಿಗೆ ಯಾವ ರೀತಿ ಹೆಣ್ಣು ಮಕ್ಕಳಿಗೆ 5 ಗಂಟೆಯಿಂದ 6 ಗಂಟೆವರೆಗೂ ಕೂಡ ನಾವು ಗುಂಪು ಅಧ್ಯಯನ ತೊಡಗಿಸ್ತೀವಿ ಮತ್ತು ಮಕ್ಕಳಿಗೆ ಫೋನ್ ನಂಬರ್ಗಳನ್ನು ಕೊಟ್ಟಿದ್ದೀವಿ, ಶಿಕ್ಷಕರ ಫೋನ್ ನಂಬರ್ಗಳನ್ನು ಕೊಟ್ಟಿದ್ದೀವಿ. ಅವ್ರಿಗೇನಾದರೂ ಮನೆಯಲ್ಲಿ ಸಂದೇಹ ಬಂದ್ಬಿಟ್ರೆ ಡೈರೆಕ್ಟಾಗಿ ಆ ಶಿಕ್ಷಕರಿಗೆ ಫೋನ್ ಮಾಡಿ
ಆ ಸಂದೇಹವನ್ನು ಪರಿಹರಿಸ್ಕೊಳ್ಬಹುದು. ಆ ಸಮಯದಲ್ಲಿ ಮಾರ್ಗದರ್ಶನ ಮಾಡುವಂತೆ ಶಿಕ್ಷಕರು ಕೂಡ ನಾವು ಕೇಳ್ಕೊಂಡಿದ್ದೀವಿ ಸರ್. ರಾತ್ರಿ ಶಾಲೆ ಎಷ್ಟು ಜನ ವಿದ್ಯಾರ್ಥಿಗಳು ಇರ್ತಾರೆ? ಒಟ್ಟು ನಮ್ಮಲ್ಲಿ ಗಂಡು ಮಕ್ಕಳ ಶಾಲೆ 74 ಮಕ್ಕಳಿದ್ದಾರೆ. 74 ಮಕ್ಕಳಲ್ಲಿ 56 ಜನ ನಮ್ಮಲ್ಲಿ ಇಲ್ಲಿ ವಸತಿ ಸಹಿತವಾಗಿರ್ತಾರೆ. ವಸತಿ ಸಹಿತವಾಗಿ ಸಾಯಂಕಾಲ 5 ಗಂಟೆಯಿಂದ ಆರಂಭ ಆಗ್ತದೆ. 7 ಗಂಟೆಗೆ ನಮಗೆ ಅಧಿಕೃತವಾಗಿ ಕ್ಲಾಸ್ಗಳು ಆರಂಭ ಆಗ್ತವೆ. 7 ಗಂಟೆಯಿಂದ 11 ಗಂಟೆವರೆಗೂ ನಾವು ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇರ್ತೇವೆ. ಬೆಳಗ್ಗೆ 5 ಗಂಟೆಗೂ ಕೂಡ ಎಬ್ಬಿಸ್ತೇವೆ. 5 ಗಂಟೆಗೆ ಎಬ್ಬಿಸ್ಬಿಟ್ಟು 7 ಗಂಟೆವರೆಗೂ ನಾವು ಪ್ರಾಕ್ಟೀಸ್ ಮಾಡಿಸ್ತಾ ಇರ್ತೇವೆ. ಸಾಯಂಕಾಲ ದಿನಾಲೂ ಕೂಡ ಒಬ್ಬರು ನಾವು ಪಾಳೆ ಪ್ರಕಾರವಾಗಿ, ವೇಳಾಪಟ್ಟಿ ಪ್ರಕಾರವಾಗಿ ನಾವು ವಸತಿ ಮಕ್ಕಳ ಮುಂದೆ ಸ್ಪರ್ಧೆಗೆ ನಾವು ಇರ್ತೀವಿ. ನಿಮ್ಮ ಹೆಸರು? ಬಸಯ್ಯ ಸ್ವಾಮಿ ಅಂತ ಇಲ್ಲಿ ಪ್ರಭಾರಿ ಮುಖ್ಯ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದೀವಿ.